ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ದೀಪಾವಳಿ ಹಬ್ಬದ ಪೂಜೆಗೆ ತಳಿರು ತೋರಣ ಕಟ್ಟಲು ಹೋದ ನೇಪಾಳ ಮೂಲದ ಯುವಕ ಸಾವು. ವಿದ್ಯುತ್ ತಂತಿ ಮುಟ್ಟಿದ ಕೂಡಲೇ ಯುವಕ ಸಾವು. ವಿದ್ಯುತ್ ತಂತಿ ತಗುಲುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಬೌ ಕಾಟ. ಶ್ವಾನ ಸಾಮ್ರಾಜ್ಯವಾದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ನಾಯಿಗಳ ಹಾವಳಿಯಿಂದ ಅಧಿಕಾರಿ ಸಿಬ್ಬಂದಿ ಸುಸ್ತು. ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮ. 4 ವರ್ಷ ಪೂರೈಸಿದ ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆ ಲಾಭರಹಿತ ಉಪಕ್ರಮದಿಂದ ಆಸ್ಪತ್ರೆ ವಿಶೇಷ ಸೇವೆ. ಕೊನೆಗೂ ಸೆರೆ ಸಿಕ್ಕಿತು ನರಭಕ್ಷಕ ಹುಲಿ. ಸರಗೂರು ಸಮೀಪ ರೈತನ 2 ಕಣ್ಣು ಕಿತ್ತು ಬದುಕೆ ಅಂಧಕಾರ ಮಾಡಿದ ವ್ಯಾಘ್ರ. ಸತತ 3 ದಿನಗಳಿಂದ ನಡೆದ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿ. ವಾರ್ತೆಗಳ ವಿವರ. ದೀಪಾವಳಿ ಹಬ್ಬ ಬಂತು ಅಂತ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ ನೇಪಾಳ ಮೂಲದ ಕಾರ್ಮಿಕನೋರ್ವ ತಳಿರು ತೋರಣ ಕಟ್ಟಲು ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತಿದ್ದಾನೆ. ಇನ್ನೇನು ತಳಿರು ತೋರಣ ಕಟ್ಟಬೇಕಿತ್ತು. ಅಷ್ಟರಲ್ಲೇ ತಲೆ ಮೇಲೆ ಇದ್ದ ವಿದ್ಯುತ್ ತಂತಿ ತಗುಲಿ ನೇಪಾಳ ಮೂಲದ ಕಾರ್ಮಿಕನೋರ್ವ ಸ್ಥಳದಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇಲ್ಲಿ ನೋಡಿ, ರೆಸ್ಟೋರೆಂಟ್ ಮುಂದೆ ಇರೋ ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತುತ್ತಿರೋ ಯುವಕ. ಇನ್ನೇನು ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತಿ ಕಂಬಕ್ಕೆ ದೀಪಾವಳಿಯ ತಳಿರು ತೋರಣ ಕಟ್ಟಬೇಕಿತ್ತು. ಅಷ್ಟರಲ್ಲೇ ನೇಪಾಳ ಮೂಲದ 30 ವರ್ಷದ ಯುವಕ ಪದಂ ಕುಸಿದು ಪೆಟ್ಟಿಗೆ ಅಂಗಡಿಯ ಸೀಟ್ ಮೇಲೆ ಬೀಳ್ತಾನೆ. ಏನಾಯ್ತು ಎಂದು ನೋಡುವಷ್ಟರಲ್ಲಿ ಪದಂ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇಂಥ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನೇನಹಳ್ಳಿ ಗ್ರಾಮದ ಬಳಿ ಇರೋ ಡಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ನ ಮುಂಭಾಗ. ರೆಸ್ಟೋರೆಂಟ್ನಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದ ನೇಪಾಳ ಮೂಲದ ಯುವಕ ಪದಂ ಮೃತಪಟ್ಟ ದುರ್ದೈವಿ. ರೆಸ್ಟೋರೆಂಟ್ನಲ್ಲಿ ದೀಪಾವಳಿ ಪೂಜೆ ಮಾಡಲು ಮಾಲೀಕ ಚಂದ್ರಗೌಡ ಎನ್ನುವವರು ಮುಂದಾಗಿದ್ರು. ಇದರಿಂದ ಪದಂ ಮಾವಿನ ತೋರಣ ಕಟ್ಟಲು ಹೋಗಿ ತಲೆ ಮೇಲೆ ಇದ್ದ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದಾನೆ. ನಮ್ಮ ಹೆಸರು ಚಂದ್ರಗೌಡ ಅಂತ. ಇವತ್ತು ಹೋಟ್ಲದ್ದು ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಕೆಳಗಡೆ ತೋರಣ ಕಟ್ತಾಯಿದ್ರು. ಹಿಂದೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡಿದ್ದ, ಎಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದ. ಹಿಂದೆಗಡೆಯಿಂದ ಅವ್ನು ಕರೆಂಟ್ ಒಂದು ಗೊತ್ತಿಲ್ದಿರ ಬಂದು ಮೇಲೆ ಅವಶ್ಯಕತೆನೇ ಇರಲಿಲ್ಲ. ಹಿಂದೆಗಡೆಯಿಂದ ಬಂದು ಇಕ್ಬಿಟ್ಟು ಇದು ಮಾಡಿದ್ದಾನೆ. ಅದು ಅವ್ನು ಕರೆಂಟ್ ಇದೆ ಅನ್ನೋದು ಗೊತ್ತಿಲ್ಲ, ಲೈನ್ ಅನ್ನೋದು ಗೊತ್ತಿಲ್ಲ. ಮೇಯ್ನ್ ಲೈನ್ನೇ ಒಂದೇ ಕಿತ ಹಿಡ್ಕೊಂಬಿಟ್ಟಿದ್ದಾನೆ. ಆದ್ದರಿಂದ ಒಂದೇ ಕಿತ ಬಿದ್ದೋಗ್ಬಿಟ್ಟು ಮತ್ತೆ ಕರೆಂಟ್ ಆಫ್ ಮಾಡಿಸಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಇದು ಮಾಡಿದ್ವಿ. ಅಲ್ಲಿ ಈ ಥರ ಡೆತ್ ಆಗಿದ್ದಾರೆ ಅಂತ ಇದು ಮಾಡಿದ್ರು. ಆಮೇಲೆ ಅವರು ಮನೆ ಭಟ್ರ ಕೆಲಸ ಮಾಡ್ತಾಯಿದ್ದು. ಒಂದು 10 ಡೇಸ್ ಆಗಿತ್ತು. ಅದ್ರ ಮೇಲೆ ಇದು ಮಾಡ್ಕೊಂಡು ಇದಾಗಿದೆ. ಅವಶ್ಯಕತೆನೇ ಇರಲಿಲ್ಲ. ಅವನ್ನ ಮುಂದೆಗಡೆ 5-6 ಜನ ಇದ್ದರು. ಅವ್ನು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಹೋಗಿ ಹಿಂದೆಗಡೆಯಿಂದ ಎಕ್ಕಿದ್ದಾನೆ. ಅದು ಚಪ್ಪಲಿ ಹಾಕ್ದಿರ ಎಕ್ಕಿದ್ದಾನೆ. ಅದೇ ಇದು ಗೊತ್ತಾಗ್ತಾ ಇಲ್ಲ. ಮೇಲೆ ತೋರಣ ಕಟ್ಟಬೇಕು ಅಂತ ಹಿಂದೆ ಕೆಳಗಡೆನೇ ಕಟ್ತಾಯಿದ್ರು. ಅವ್ನು ಮೇಲೆ ಕಟ್ಟೋಣ ಅಂದ್ಬಿಟ್ಟು ಮೇಲೆಯಿಂದ ಬಂದಿದ್ದಾನೆ. ಅದು ಗೊತ್ತಿಲ್ಲ. ಎಲ್ಲ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಇದೆ, ವಿತ್ ರೆಕಾರ್ಡ್ ಇದೆ. ಯಾರೂ ಹೇಳಿಲ್ಲ. ಹಂಗೆ ಹಿಂದೆಗಡೆಯಿಂದ ಬಂದು ಅವನು ಮೇಲೆ ಕಟ್ಟೋಣ ಅಂತ ಕಟ್ಟಿದ್ದ. ಒಳ್ಳೆ ಹುಡುಗ, ಅವ್ನು ದಿನ ಒಳ್ಳೆ ಕೆಲಸ ಮಾಡ್ತಾಯಿದ್ದ. ಅದರಲ್ಲಿಲ್ಲ ತಪ್ಪು ಮಾತು. ಒಂದು 10 ಡೇಸ್ ಆಗಿತ್ತು ಬಂದವನು.
ಇನ್ನು ಮೊದಮೊದಲು ಯುವಕ ಪದಂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿತ್ತು. ನಂತರ ಸ್ಥಳಕ್ಕೆ ಬಂದ ರೆಸ್ಟೋರೆಂಟ್ ಮಾಲೀಕರು ಅಸಲಿ ಕಥೆಯನ್ನು ಹೇಳಿಕೊಂಡರು. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದೆಡೆ ಯುವಕ ಸ್ವಯಂಕೃತ ಅಪರಾಧ ಮಾಡಿಕೊಂಡ ಹಿನ್ನೆಲೆ ಬೆಸ್ಕಾಂನಿಂದ ಯಾವುದೇ ಪರಿಹಾರ ಸಿಗಲ್ಲ. ಯಾರೂ ಈ ರೀತಿ ದುಸ್ಸಾಹಸ ಮಾಡಬೇಡಿ ಎಂದು ಚಿಕ್ಕಬಳ್ಳಾಪುರ ಬೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಮನವಿ ಮಾಡಿದ್ರು. ಇದನ್ನ ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ಸುಮಾರು ಒಂದು 11:30 ಹಂಗೆ ಒಂದು ಯಾರೋ ಪಬ್ಲಿಕ್ ಫೋನ್ ಮಾಡಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮವ್ರಿಗೆ ತಿಳಿಸಿದ್ದಾರೆ. ನಮ್ಮವ್ರು ಸ್ಪಾಟ್ಗೆ ಹೋದಾಗ ಅಲ್ಲಿ ಪದಂ ಬೀಸ್ಟ್ ಅಂತ ಯಾರೋ ಔಟ್ ಆಫ್ ಬೇರೆ ರಾಜ್ಯದವರು ಗುಟ್ಕಾ ಪಾನ್ ಅಂಗಡಿಯಲ್ಲೇ ಕೆಲಸ ಮಾಡ್ತಾಯಿದ್ರಂತೆ. ಅಲ್ಲಿ ಹೋಗಿ ನೋಡಿದಾಗ ಏನಾಗಿದೆ, ಅವರು ಲೈನ್ ಕೆಳಗಡೆ ಮೇಲೆ 11 KV ಇದೆ, ಕೆಳಗಡೆ LT ಇದೆ, ಲೈನ್ ಕೆಳಗಡೆ ಪಾನ್ ಶಾಪ್ ಇಟ್ಟಿದ್ದಾರೆ, ಪಾನ್ ಶಾಪ್ ಕಟ್ಟಿದ್ದಾರೆ. ಅಲ್ಲಿ ನಾವು DK ಪವರ್ ಸಪ್ಲೈ, DK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅವ್ರು ಟೆಂಪ್ರರಿ ಕೊಟ್ಟಿದ್ದೀವಿ, ಪರ್ಮನೆಂಟ್ ಸಪ್ಲೈ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ಗೆ ಟೆಂಪ್ರರಿ ಕೊಟ್ಟಿದ್ದಾರೆ. ಅವ್ರು ಹಂಗೆ ಇಲ್ಲಿ ಪಾನ್ ಶಾಪು ಲೈನ್ ಕೆಳಗಡೆ ಕಟ್ಬಿಟ್ಟು ಕರೆಂಟನ್ನು ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ, ನಾಳೆ ಏನೋ ಹಬ್ಬಕ್ಕೋಸ್ಕರ ಅವನು ಪಾನ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದವನು ಮೇಲಕ್ಕೆ ಏನೋ ತೋರಣ ಕಟ್ಟೋಕ್ಕೆ ಆ ಶೀಟ್ ಅಂಗಡಿ ಮೇಲೆ ಹತ್ತಾಗ ಮೇಲೆ 11 KV ಟಚ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೀರೋಗಿದೆ. ಅದೇ ಅವನ ಮೇಲೆ ಕತ್ಬಿಟ್ಟು ಏನೋ ತೋರಣ ಕಟ್ಟೋಕ್ಕೆ ನಾನು ಅಲ್ಲಿ ನಮ್ಮವ್ರನ್ನ ಕಳಿಸಿದಾಗ ತೋರಣ ಎಲ್ಲ ಕೆಳಗಡೆ ಹಂಗೆ ಬಿದ್ದಿದೆ. ತೋರಣ ಕಟ್ಟಕ್ಕೆ ಹೋಗಿ ಅಲ್ಲಿ ಮೈ ಟಚ್ ಆಗಿದೆ, ವೀಡಿಯೋದಲ್ಲಿ ನೋಡಿದಂಗೆ ಕೈ ಟಚ್ ಆಗಿದೆ. ಅವ್ನು ಹಂಗೆ ಬೀಳೋ ಸ್ಥಿತಿಯಲ್ಲಾದಾಗ ಹಂಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇಮಿಡಿಯೇಟ್ ಬಂದುಬಿಟ್ಟಿದ್ರೆ ಏನಾಗ್ತಾ ಇರಲಿಲ್ಲ, ಆ ಥರ ಮರಣ ಹೊಂದಿದ್ದಾನೆ. ಅದು ನಾವು ಅಂಗಡಿಯವ್ರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದೀವಿ, ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಇದರಿಂದ ಏನು ಸಿಗೋದಿಲ್ಲ, ಯಾಕಂತ ಹೇಳಿದ್ರೆ ಅವನೇ ಮೇಲೆ ಕತ್ತಿ ಇದಾಗಿರೋದ್ರಿಂದ ಅವನು ಯಾವುದೇ ಡಿಪಾರ್ಟ್ಮೆಂಟ್ ಫಾಲ್ಟ್ ಇಲ್ಲ ಇದರಲ್ಲಿ. ಅವನೇ ಮೇಲೆ ಕತ್ಬಿಟ್ಟು ಅಂಗಡಿ ಮೇಲೆ ಕತ್ಬಿಟ್ಟು ಭಾಳಷ್ಟು ಗ್ರಾಹಕರಿಗೆ ಹೇಳ್ತಾ ಇರ್ತೀವಿ ಯಾವುದೇ ಲೈನ್ಗಳ ಕೆಳಗಡೆ ಯಾವುದೇ ಕಟ್ಟಗಳು ಕಟ್ಟಬಾರ್ದು ಅಂತ. ಆದ್ರೂ ಭಾಳ ಜನ ಅವರ ನಿರ್ಲಕ್ಷ್ಯತೆಯಿಂದ ಈ ಥರ ಅನಾಹುತಗಳಾಗ್ತಾ ಇರ್ತದೆ. ಹೊಟ್ಟೆಪಾಡಿಗೆ ದೂರದೂರಿನಿಂದ ಬಂದಿದ್ದ ನೇಪಾಳ ಮೂಲದ ಕಾರ್ಮಿಕ ಪದಂ ದೀಪಾವಳಿ ಹಬ್ಬದ ಪ್ರಯುಕ್ತ ತಳಿರು ತೋರಣ ಕಟ್ಟಲು ಹೋಗಿ ವಿದ್ಯುತ್ಗೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಆ ಜಿಲ್ಲೆಯ ಜಿಲ್ಲಾಡಳಿತ ಭವನ. ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಆ ಜಿಲ್ಲೆಯ ಸಾವಿರಾರು ಜನ ಅಲ್ಲಿಗೆ ಭೇಟಿ ನೀಡ್ತಾರೆ. ಮತ್ತೊಂದೆಡೆ ಅಲ್ಲಿಯ ಅಧಿಕಾರಿ ಸಿಬ್ಬಂದಿಗಳು ಅಲ್ಲೇ ಕರ್ತವ್ಯ ಮಾಡ್ತಾರೆ. ಇಂಥದರಲ್ಲಿ ಆ ಭವನಕ್ಕೂ ನಾಯಿಗಳಿಗೂ ಅದೇನ್ ನಂಟೋ ಗೊತ್ತಿಲ್ಲ. ಹಿಂಡು ನಾಯಿಗಳು ಆ ಜಿಲ್ಲಾಡಳಿತ ಭವನವನ್ನೇ ತಮ್ಮ ತವರು ಮನೆಯನ್ನಾಗಿ ಮಾಡಿಕೊಂಡಿದ್ದು, ಅವುಗಳನ್ನು ಕಂಡು ಜನ ಭಯಭೀತಿಯಿಂದ ಕಚೇರಿಗೆ ಬರುವಂತಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಯಾವ ಕಡೆ ನೋಡಿದ್ರು, ಎಲ್ಲಿ ನೋಡಿದ್ರು, ಹಿಂದೆ ಮುಂದೆ ತಿರುಗಿದ್ರು ನಾಯಿಗಳು ಬೌಬೌ ಎನ್ನುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೂ ನಾಯಿಗಳ ಹಿಂಡಿಗೂ ಅದೇನ್ ನಂಟೋ ಗೊತ್ತಿಲ್ಲ. ಭವನದಲ್ಲಿ ಜನರಿಗಿಂತ ಹೆಚ್ಚಾಗಿ ನಾಯಿಗಳ ಸಂಚಾರ ಹೆಚ್ಚಾಗಿದೆ. ಇದರಿಂದ ಸ್ವತಃ ಕಚೇರಿಗೆ ಬರೋ ಅಧಿಕಾರಿ ಸಿಬ್ಬಂದಿಗಳೇ ನಾಯಿಗಳಿಗೆ ಹೆದರುವಂತಾಗಿದೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಒಂದಲ್ಲ ಎರಡಲ್ಲ 18ಕ್ಕೂ ಹೆಚ್ಚು ನಾಯಿಗಳು ಇದ್ದು, ಒಂದೊಂದು ನಾಯಿಗಳು ಒಂದೊಂದು ಕಚೇರಿಯನ್ನು ಹಂಚಿಕೊಂಡಂತೆ ಕಂಡುಬಂದಿದೆ. ಆ ಕಚೇರಿ ಹತ್ತಿರ ಹೋದ್ರೆ ಅಲ್ಲೊಂದು ಬೌಬೌ ಎನ್ನುತ್ತೆ, ಈ ಕಡೆ ಕಚೇರಿಗೆ ಬಂದ್ರೆ ಇಲ್ಲೊಂದು ಬೌಬೌ ಎನ್ನುತ್ತೆ. ಇಲ್ಲಿರುವ ನಾಯಿಗಳು ಕೆಲವು ಸಿಬ್ಬಂದಿಗಳಿಗೆ ಅಭ್ಯಾಸವಾಗಿದ್ರೆ ಕಚೇರಿಗೆ ಬರೋ ಸಾರ್ವಜನಿಕರನ್ನು ಕಂಡ್ರೆ ಬೌಬೌ ಮಾಡ್ತಿವೆ.
ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ನಾಯಿಗಳಿಂದ ಎಚ್ಚರಿಕೆಯಿಂದ ಇರುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಕಚೇರಿಗೆ ಯಾರಾದರೂ ಬಂದ್ರೆ ಗೊತ್ತಾಗ್ಲಿ ಅಂತಾನೋ ಏನೋ ಕೆಲವು ಸಿಬ್ಬಂದಿಗಳು ನಾಯಿಗಳಿಗೆ ತಿಂಡಿ ತಿನಿಸು ಕೊಟ್ಟು ಅವುಗಳ ಜೊತೆ ಸ್ನೇಹ ಇಟ್ಟುಕೊಂಡಿದ್ದಾರೆ. ಇದರಿಂದ ದಿನದಿಂದ ದಿನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಾಯಿಗಳ ಸಂತತಿ ಹೆಚ್ಚಾಗುತ್ತಿದ್ದು, ನಾಯಿಗಳು ಸಾರ್ವಜನಿಕರನ್ನು ಕಚ್ಚಿ ಗಾಯಗೊಳಿಸುವುದಕ್ಕೂ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಒಳ್ಳೆ ಸಮಸ್ಯೆ ಇರ್ತಕ್ಕಂಥದ್ದನ್ನು ಬೆಳಕಿಗೆ ತಂದಿದ್ದೀರಾ. ಜಿಲ್ಲಾಡಳಿತ ಭವನದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಇಲಾಖೆಗಳು ಇಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಜೊತೆಗೆ ಸಾರ್ವಜನಿಕರ ಒಂದು ಇಲ್ಲಿ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಇದೆ. ಇದರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 15ಕ್ಕೂ ಹೆಚ್ಚು ನಾಯಿಗಳು ಜಿಲ್ಲಾಡಳಿತ ಭವನದ ಒಳಗಡೆ ಓಡಾಡ್ತಾ ಇರ್ತಕ್ಕಂಥದ್ದನ್ನು ಗಮನಕ್ಕೆ ತಂದಿದ್ದೀರಾ. ಈಗ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ನಾನು ಈ ನಾಯಿ ಕಡಿತ ಮತ್ತು ಹಾವುಗಳ ಕಡಿತಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಾನೇ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ 10,000 ನಾಯಿಗಳು ವ್ಯಕ್ತಿಗಳಿಗೆ ಕಚ್ಚುತ್ತಾ ಇದ್ದಾವೆ. ಹಾಗಾಗಿ ನಾಯಿಗಳು ಕಚ್ಚುತ್ತಾ ಇದ್ದಾವೆ ಮತ್ತು ಹಾವು ಕಡಿತನೂ ಸಹ ಇದೆ. ಬಟ್ ಮರಣ ಹೊಂದಿರೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಅಂದರೆ ದಿಸ್ ಇಯರು ಒಟ್ಟು ಹಾವು ಕಡಿತದಿಂದ 5 ಜನ ಮರಣ ಅಪ್ಪಿರೋದು ವರದಿಯಾಗಿದೆ ಇದುವರೆಗೆ. ಆಮೇಲೆ ನಾಯಿ ಕಡಿತದಿಂದ ಮರಣ ಆಗಿರ್ತಕ್ಕಂಥದ್ದು 1 ವರದಿಯಾಗಿದೆ. ಆದರೆ ನಾಯಿ ಕಡಿತ ಅಂತಕ್ಕಂಥದ್ದು ತುಂಬ ಡೇಂಜರ್. ಏಕೆಂದರೆ ರೇಬಿಸ್ ಎಂಬತಕ್ಕಂಥ ಒಂದು ರೋಗಾಣು ಅದರಲ್ಲಿ ಇದ್ದು ಅದೇನಾದ್ರೂ ವ್ಯಕ್ತಿಗೆ ಕಚ್ಚಿದರೆ ಅದು ಏನಾದರೂ ರೇಬಿಸ್ ಅಂತಕ್ಕಂಥದ್ದು ಏನಾದರೂ ವ್ಯಕ್ತಿಗೆ ಅಂಟುಕೊಳ್ತು ಅಂದರೆ ಅದಕ್ಕೆ ವಾಸಿ ಮಾಡಲಿಕ್ಕೆ ಅದು ಪರಿಪೂರ್ಣವಾಗಿ ಆಗೋದಿಲ್ಲ. ಕೊನೆಗೆ ಏನಾಗುತ್ತೆ ಅಂದರೆ ಅದರಿಂದ ಮನುಷ್ಯ ಸಾವಿಗೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಆ ರೇಬಿಸ್ ಎಂಬತಕ್ಕಂಥ ಅಂಶ ಮಾನವನ ದೇಹವನ್ನು ಒಕ್ಕರೆ ಅದು ಎಷ್ಟು ದಿನ ಬೇಕಾದರೂ ತೊಗೊಳ್ಬೋದು. ಅದು ಅರ್ಲಿ ಸ್ಟೇಜ್ಗಾರು ಬರ್ಬೋದು ಅಥವಾ ಕೊನೆ ಸ್ಟೇಜಿನ ತನಕಲಾರು ಅದು ಹಾಗೇ ಇದ್ದು ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಕೂಡ ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗಾಗಿ ಜನರು ಕೂಡ ಅಷ್ಟೇ, ನಾವೀಗ ಜಿಲ್ಲಾಡಳಿತ ಭವನದಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರು ನಾಯಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಕ್ಕಿಂತಲೂ ಕೂಡ ನಾಯಿಗಳ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಕೂಡಲೇ ನಾನು ಕ್ರಮ ತಗೊತೀನಿ. ಏಕೆಂದರೆ ನಾಯಿಗಳು ಈಗ ಅಕ್ಕಪಕ್ಕದ ಹಳ್ಳಿಗಳಿಂದ ಬರ್ಬೋದು. ನಮ್ಮದು ಗೇಟೆಲ್ಲ ಇದೆ, ಜಿಲ್ಲಾಡಳಿತ ಭವನಕ್ಕೆ ಸುತ್ತ ಗೇಟ್ ಇದೆ. ಆ ಗೇಟ್ ಹೇಗಿದೆಯಪ್ಪ ಅಂದರೆ ಟೋಟಲಿ ಫೆನ್ಸನ್ನು ನಾವು ಮಾಡಿದರೂ ಕೂಡ ಆ ಸರಳುಗಳೇನಿರ್ತವೆ ಅದರ ಮಧ್ಯದಲ್ಲಿ ನುಸುಳಿ ಬರ್ತಕ್ಕಂಥ ಒಂದು ಸಂಭವನೂ ಕೂಡ ಇದೆ. ಆಮೇಲೆ ಇಲ್ಲಿ ನಾಯಿಗೆ ಏನಾದರೂ ಫೀಡ್ ಮಾಡೋಂಥವ್ರು ಏನಾದ್ರು ಇದರ ಇಲ್ವೋ ಅದನ್ನು ಕೂಡ ನೋಡಬೇಕಾಗುತ್ತೆ. ಏಕೆಂದರೆ ಪ್ರಾಕ್ಟೀಸ್ ಆಗಿ ಯಾವ ಥರ ಆಗುತ್ತೆ ಅಂದರೆ ನಾವು ನಾಯಿಗೆ ಏನಾದರೂ ಯಾರಾದರೂ ಇಲ್ಲಿ ಊಟ ಗೀಟ ಕೊಡೋದನ್ನ ಏನಾದ್ರು ಪ್ರಾಕ್ಟೀಸ್ ಮಾಡಿದರೂ ಕೂಡ ಅವು ಇಲ್ಲಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಈಗ ನಾವು ಊಟ ಜನ ಇಲ್ಲಿಗೆ ನಮ್ಮ ಆಫೀಸರ್ಸ್ ಇರ್ಬೋದು, ಅಫಿಷಿಯಲ್ಸ್ ಇರ್ಬೋದು, ಊಟ ತರ್ತಾರೆ. ಊಟ ತಂದಾದ ಮೇಲೆ ಏನು ಮಾಡ್ತಾರೆ ಅಂದರೆ ಮಿಕ್ಕಂಥ ಊಟ ಏನಾದರೂ ಬೇರೆ ಕಡೆಗೆ ಹಾಕಿದಂಥ ಸಂದರ್ಭಗಳಿದ್ದಾಗ ಅದಕ್ಕೂ ಕೂಡ ಅದು ಪ್ರಾಕ್ಟೀಸ್ ಆಗಿ ಆ ಊಟ ಮಾಡೋಂಥ ಇದರಲ್ಲಿ ನಾಯಿಗಳು ಇಲ್ಲಿಗೆ ಬರ್ತಕ್ಕಂಥದ್ದು ಕೂಡ ಪ್ರಾಕ್ಟೀಸ್ ಇರ್ಬೋದು. ಹಾಗಾಗಿ ಏನು ನಮ್ಮದು ಜಿಲ್ಲಾಡಳಿತ ಭವನ 2 ಫ್ಲೋರ್ನಲ್ಲಿದೆ. 2 ಫ್ಲೋರ್ನಲ್ಲಿಯೂ ಕೂಡ ಓಡಾಡ್ತಕ್ಕಂಥ ನಾಯಿಗಳೇನಾದ್ರು ಓಡಾಡ್ತಾ ಇದ್ದರೆ ಅಂಥ ನಾಯಿಗಳನ್ನು ಗುರುತಿಸ್ತೀವಿ. ಮತ್ತು ಆ ನಾಯಿಗಳ ಒಂದು ವಾಚ್ ಆ್ಯಂಡ್ ವಾರ್ಡ್ ಮಾಡಿಸ್ತೀನಿ. ವೆಟರ್ನರಿ ಡಿಪಾರ್ಟ್ಮೆಂಟಿಗೆ ಹೇಳ್ಬಿಟ್ಟು ಇಲ್ಲಿ ನಾಯಿಗಳು ಸರ್ವೆ ಮಾಡಿಸ್ತೀನಿ. ನಾನು ಸರ್ವೆ ಮಾಡಿಸ್ಬಿಟ್ಟು ಆ ನಾಯಿಗಳನ್ನು ಗುರುತಿಸಿ ಆ ನಾಯಿಗಳನ್ನು ಸ್ಥಳೀಯ ಸಂಸ್ಥೆಗಳ ಒಂದು ಸಹಕಾರವನ್ನು ಪಡ್ಕೊಂಡು ಅವೆಲ್ಲ ನಾಯಿಗಳಿಗೆ ಮೊದಲನೇದಾಗಿ ರೇಬಿಸ್ ಲಸಿಕೆಯನ್ನು ಹಾಕಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಆ ನಾಯಿಗಳಿಗೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಲಾಭ ತರುವ ವ್ಯಾಪಾರಗಳ ಪಟ್ಟಿಯಲ್ಲಿ ಆಸ್ಪತ್ರೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೇರ್ಪಡೆಯಾಗಿವೆ. ಆದರೆ ಚಿಕ್ಕಬಳ್ಳಾಪುರದ ಆಸ್ಪತ್ರೆಯೊಂದು ಮಾತ್ರ ರೋಗಿಗಳಿಂದ ಸುಲಿಗೆ ಮಾಡಿ ಲಾಭ ಗಳಿಸುವ ಬದಲು ಸೇವೆಯನ್ನೇ ಗುರಿಯಾಗಿಸಿಕೊಂಡು ಮುಂದುವರಿಯುತ್ತಿರುವುದು ವಿಶೇಷ. ಹಾಗಾದರೆ ಯಾವುದು ಆ ಆಸ್ಪತ್ರೆ ಅಂತೀರಾ? ನೀವೇ ನೋಡಿ.
ಕಳೆದ 4 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಹೊರವಲಯದ ಬಿಬಿ ರಸ್ತೆಗೆ ಹೊಂದಿಕೊಂಡಂತೆ ಜೈನ್ ಮಿಷನ್ ಆಸ್ಪತ್ರೆ ಆರಂಭವಾಗಿತ್ತು. ಆರಂಭದಲ್ಲಿ ಎಲ್ಲ ಆಸ್ಪತ್ರೆಗಳಂತೆ ಇದು ಒಂದು ದುಬಾರಿ ಆಸ್ಪತ್ರೆ ಎಂದೇ ಭಾವಿಸಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಒಂದೊಂದೇ ವಿಶೇಷ ಸೇವೆಗಳ ಮೂಲಕ ಈ ಜೈನ್ ಮಿಷನ್ ಆಸ್ಪತ್ರೆ ಜನರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. ಈ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇಂದು ದೀಪಾವಳಿ ಸಂಭ್ರಮ ಮನೆ ಮಾಡಿತ್ತು. ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಸೇರಿದಂತೆ ಎಲ್ಲರೂ ದೀಪಾವಳಿ ಸಂಭ್ರಮದಲ್ಲಿ ಹೌದು, ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆ ಪ್ರಸ್ತುತ ಹಲವು ಉಚಿತ ಸೇವೆಗಳು ಮತ್ತು ಕಡಿಮೆ ದರದ ಚಿಕಿತ್ಸೆಯಿಂದ ಹೆಸರು ಮಾಡುತ್ತಿದೆ. ಇಲ್ಲಿ ಆಸ್ಪತ್ರೆ ಆರಂಭವಾದಾಗಲಿಂದಲೂ ಉಚಿತವಾಗಿ ಡಯಾಲಿಸಿಸ್ ಮಾಡುವ ಮೂಲಕ ಜನರಿಗೆ ಹತ್ತಿರವಾಗಿದೆ. ಅಲ್ಲದೆ ಕಳೆದ 25 ವರ್ಷದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಔಷಧ ವಿತರಣೆಯಿಂದ ಎಷ್ಟೋ ಮಂದಿಯ ಜೀವನದಲ್ಲಿ ಬೆಳಕು ನೀಡಿದ ಖ್ಯಾತಿಗೆ ಪಾತ್ರವಾಗಿದೆ. ಇಂತಹ ಸಮಾಜಮುಖಿ ಸೇವೆ ಮಾಡುತ್ತಿರುವ ಆಸ್ಪತ್ರೆಯಲ್ಲಿ ಇಂದು ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಆಸ್ಪತ್ರೆಯ ಸಂಸ್ಥಾಪಕ ಉತ್ತಮ್ ಚಂದ್ ಜೈನ್ ಮಾತನಾಡಿ, ಜೈನ್ ಮಿಷನ್ ಆಸ್ಪತ್ರೆ ಆರಂಭವಾಗಿ 4 ವರ್ಷ ಪೂರ್ಣಗೊಂಡಿದೆ. ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ. ಪ್ರತಿ ತಿಂಗಳು ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಕಳೆದ 25 ವರ್ಷದಿಂದ ಮಾಡಲಾಗುತ್ತಿದೆ. ಪ್ರಸ್ತುತ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಮುಂದಿನ ಸಂಕ್ರಾಂತಿ ವೇಳೆಗೆ 50 ಮಂದಿಗೆ ಪ್ರತಿನಿತ್ಯ ಡಯಾಲಿಸಿಸ್ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಜೈನ್ ಇವತ್ತ ಈ ದೀಪಾವಳಿಯ ಶುಭಾಶಯಗಳು ಎಲ್ರಿಗೂ ಕೋರುತ್ತೀವಿ. ನಂತರ ನಮ್ಮ ಆಸ್ಪತ್ರೆ ಶುರುವಾಗಿ 4 ವರ್ಷದ ಮೇಲಾಗಿದೆ. ಆದಷ್ಟು ಕಡಿಮೆ ದರದಲ್ಲಿ ಎಲ್ಲ ವ್ಯವಸ್ಥೆಗಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಡಯಾಲಿಸಿಸ್ ಪೂರ್ತಿ ಕಂಪ್ಲೀಟ್ ಉಚಿತವಾಗಿ ಮಾಡ್ಕೊಳ್ತಾ ಇದ್ದೀವಿ. ದಿನಕ್ಕೆ ಒಂದು 25-30 ಡಯಾಲಿಸಿಸ್ ನಡೀತಾ ಇದೆ. ಅದು ಅಲ್ಲದೆ ICU ಅಲ್ಲಿ ಆಮೇಲೆ OTಯಲ್ಲಿ ಆದಷ್ಟು ಕಡಿಮೆ ದರದಲ್ಲಿ ನಾವು ಇಲ್ಲಿ ಎಲ್ಲರಿಗೂ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಕಳೆದ 25 ವರ್ಷದಿಂದ ಪ್ರತಿ ತಿಂಗಳು ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಅವರಿಗೆ ಬೇಕಾದ ಔಷಧಿಗಳು ಹಾಗೆ ಕರಡಿಗಳನ್ನು ನೀಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಇನ್ನ ಒಂದು 3 ತಿಂಗಳಲ್ಲಿ ಬಹುಶಃ ಸಂಕ್ರಾಂತಿಗೆ ನಾವು ಹಿಂದಿನ ಕಟ್ಟಡ ಶುರು ಮಾಡಬೇಕಂತೀವಿ. ಇವಾಗ ಆಗೋದು 25-30 ಡಯಾಲಿಸಿಸ್ಗೆ, ಅಲ್ಲಿ ಕನಿಷ್ಠ ಒಂದು 50 ಡಯಾಲಿಸಿಸ್ ಮಾಡಬೇಕನ್ನೋ ನಮ್ಮ ಉದ್ದೇಶ ಇದೆ. ಆದಷ್ಟು ಬೇಗ ಎಲ್ಲ ಸೌಕರ್ಯಗಳನ್ನು ಕೊಟ್ಬಿಟ್ಟು ಮುಂದೆ ಹೊಡಿತೀವಿ. ಅದಲ್ಲದೆ ಹಾರ್ಟ್ ಸೆಂಟರ್ ಇಲ್ಲಿ ಮಾಡ್ಬೇಕನ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಏನು ಹಾರ್ಟ್ ಬಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಆ ಕಾರ್ಡಿಯಾಲಜಿಸ್ಟ್ ಒಬ್ಬರು ನೋಡ್ತಾ ಇದ್ದೀವಿ. ಕಾರ್ಡಿಯಾಲಜಿಸ್ಟ್ ಆಗಿ ಹಾರ್ಟ್ ಸೆಂಟರ್ ಆದಷ್ಟು ಬೇಗ ಪುನಃ ಅದೇ ರೀತಿ ನಾವು ಶುರು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಕ್ಕೆಲ್ಲ ಕಡಿಮೆ ದರದಲ್ಲಿ, ಯಾಕೆ ಇದರಿಂದ ಬೆಂಗಳೂರು ಒಂದು ಕಾರ್ಡಿಯಾಕ್ ಒಂದು ಪೇಷಂಟ್ ಹೋಗ್ಬೇಕಾದ್ರೆ ಅದು ಎಷ್ಟು ಖರ್ಚು ಬರುತ್ತೆ ನಿಮ್ಗೆಲ್ಲ ತಿಳಿದಿದೆ. ಆದಷ್ಟು ಕಡಿಮೆ ದರದಲ್ಲಿ ಇಲ್ಲಿ ಮಾಡೋಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲದೆ ಪ್ರಮುಖ ಆರೋಗ್ಯ ಸಮಸ್ಯೆಯಾದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ತಜ್ಞ ವೈದ್ಯರನ್ನು ಕರೆಸಲಾಗುವುದು. ಹೃದಯ ತಜ್ಞರು ಶೀಘ್ರದಲ್ಲಿಯೇ ಆಗಮಿಸಲಿದ್ದು, ಅವರು ಬಂದ ಕೂಡಲೇ ಕಡಿಮೆ ದರದಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಈ ಭಾಗದ ಬಡ ರೋಗಿಗಳು ಬೆಂಗಳೂರಿನಲ್ಲಿ ದುಬಾರಿ ಚಿಕಿತ್ಸೆ ಪಡೆಯುವ ಬದಲು ಇಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಸಂಸ್ಥೆಯ ವೈದ್ಯ ರಾಕೇಶ್ ಮಾತನಾಡಿ, 2021ರ ಕೋವಿಡ್ ಸಮಯದಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ಆರಂಭವಾಗಿದೆ. ಈಗ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಇದು ಪೂರ್ಣಗೊಂಡು ಕಾರ್ಯಾರಂಭ ಮಾಡಿದರೆ ಪ್ರತಿನಿತ್ಯ 26 ಮಂದಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ. ಸಂಕ್ರಾಂತಿ ವೇಳೆಗೆ ಪ್ರತಿನಿತ್ಯ 50 ಮಂದಿಗೆ ಉಚಿತ ಡಯಾಲಿಸಿಸ್ ನೀಡುವ ಕೆಲಸ ನಡೆಯಲಿದೆ ಎಂದರು. ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಈ ಜೈನ್ ಮಿಷನ್ ಆಸ್ಪತ್ರೆ 2021ರಲ್ಲಿ ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ವಿ. ಇದು ಮಾಡಿದ್ದು ನಾವು ಲಾಭರಹಿತ ಉಪಕ್ರಮ ಅಂತ. ಈಗ ಸರಿ ಹೇಳ್ದಂಗೆ 35 ಬೆಡ್ ಇದ್ದದನ್ನ ನಾವು 100 ಬೆಡ್ಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಆಮೇಲೆ ಸೆಕೆಂಡ್ ಫೇಸು ಕಾರ್ಯ ಶುರು ಆಗಿದೆ. ಇಲ್ಲಿ ಫಸ್ಟ್ ಫೇಸ್ ಅಲ್ಲಿ ಡಯಾಲಿಸಿಸ್ ಕಂಪ್ಲೀಟ್ ಆಗಿ ಉಚಿತವಾಗಿ ಮಾಡ್ತಾ ಇದೀವಿ. ಒಂದ್ ದಿನಕ್ಕೆ 25-30 ಪೇಷಂಟ್ಸ್ ಆಗುತ್ತೆ. ಹಿಂದ್ಗಡೆ ಬಿಲ್ಡಿಂಗ್ ಹೋದ್ಮೇಲೆ 50 ಪೇಷಂಟ್ ಆಗುವಂತ ಮಾಡಿದೀವಿ. ಹಾಗೆ ಕೆಲವು ಆಪ್ಟಲ್ ಡಿಪಾರ್ಟ್ಮೆಂಟ್, ಸೂಪರ್ ಸ್ಪೆಷಾಲಿಟಿ, ಕಾರ್ಡಿಯಾಲಜಿ, ಆಮೇಲೆ ಆಯುರ್ವೇದಿಕ್ ಇದೆಲ್ಲ ಶುರು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಟ್ರಸ್ಟ್ ಅಲ್ಲಿ ಎಲ್ಲ ನಡೀತಾ ಇದೆ. ಪ್ರಾಬಲಿ
ಜನವರಿ ಸಂಕ್ರಾಂತಿ ಆ ಮಟ್ಟದಲ್ಲಿ ಓಪನಿಂಗ್ ಮಾಡೋ ಒಂದು ಸೂಚನೆಗಳಿದೆ. ಆದಷ್ಟು ಬೇಗ ಮಾಡ್ತೀವಿ. ಎಲ್ಲರಿಗೂ ಶುಭಾಶಯಗಳು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರು, ಎಲ್ಲ ವೈದ್ಯರು, ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ದಾಳಿ ನಡೆಸಿ ಗಂಭೀರ ಗಾಯಗೊಳಿಸುವ ಜೊತೆಗೆ 2 ಕಣ್ಣು ಕಿತ್ತು ಜೀವನವನ್ನೇ ಅಂಧಕಾರಕ್ಕೆ ದೂಡಿದ ನರಭಕ್ಷಕ ವ್ಯಾಘ್ರ ಕೊನೆಗೂ ಸೆರೆಯಾಗಿದೆ. ಕಳೆದ 3 ದಿನಗಳಿಂದ ಅರಣ್ಯ ಇಲಾಖೆ ನಡೆಸಿದ ಕೂಂಬಿಂಗ್ ಯಶಸ್ವಿಯಾಗಿದ್ದು, ನರಭಕ್ಷಕ ಹುಲಿಯನ್ನು ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಹೆಡಿಯಾಲ ಸಮೀಪದ ಬಡಗಲಪುರ ಗ್ರಾಮದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ವೇಳೆ ರೈತ ಮಹದೇವನ ಮೇಲೆ ದಾಳಿ ನಡೆಸಿ ಗಂಭೀರ ಗಾಯಗೊಳಿಸಿ 2 ಕಣ್ಣು ಕಿತ್ತು ಜೀವನವನ್ನೇ ಅಂಧಕಾರಕ್ಕೆ ದೂಡಿದ ನರಭಕ್ಷಕ ಹುಲಿ ಸೆರೆ ಸಿಕ್ಕಿದೆ. ರೈತನ ಜೀವನವನ್ನೇ ನರಕ ಯಾತನೆ ಮಾಡಿದ ವ್ಯಾಘ್ರನನ್ನು ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದು, 3 ದಿನಗಳ ಹಿಂದೆ ಸುತ್ತಮುತ್ತಲ ಗ್ರಾಮದವರನ್ನು ಬೆಚ್ಚಿ ಬೀಳಿಸಿ ಭಯದ ವಾತಾವರಣ ಸೃಷ್ಟಿ ಮಾಡಿ ರೈತರನ್ನು ಆತಂಕಕ್ಕೀಡು ಮಾಡಿದ ವ್ಯಾಘ್ರನ ಸೆರೆಯಿಂದ ಈ ಭಾಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ 2 ಆನೆಗಳನ್ನು ಬಳಸಿದ ಎಸ್ಟಿಪಿಎಫ್ ತಂಡದವರು ಹುಲಿ ಹಿಡಿಯಲು ಮುಂದಾಗಿದ್ದರು. ವ್ಯಕ್ತಿ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಂಡಿದ್ದ ಹುಲಿ ಇದೀಗ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ಅರಣ್ಯಾಧಿಕಾರಿಗಳು ಹಾಗೂ ಎಸ್ಟಿಪಿಎಫ್ ತಂಡದವರಿಗೆ ಸಾರ್ವಜನಿಕರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ರೈತ ಮಹದೇವ ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇಂದಿನ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ತಿಳಿಸುವವರೇ ಇಲ್ಲವಾಗಿದ್ದಾರೆ. ಯಾಂತ್ರಿಕ ಬದುಕಿನಲ್ಲಿ ಮಕ್ಕಳಿಗೆ ಆಚಾರ ವಿಚಾರ ತಿಳಿ ಹೇಳುವವರಿಲ್ಲ. ಶಾಲೆಗಳಲ್ಲಿಯೂ ಪಠ್ಯಕ್ಕೆ ಮಾತ್ರ ಮಕ್ಕಳನ್ನು ಸೀಮಿತಗೊಳಿಸುತ್ತಿರುವ ಕಾರಣ ಮಕ್ಕಳು ಯಂತ್ರಗಳಂತೆ ತಯಾರಾಗುತ್ತಿರುವ ಆತಂಕವನ್ನು ಗಣ್ಯರು ವ್ಯಕ್ತಪಡಿಸುತ್ತಿದ್ದಾರೆ. ಈ ಆರೋಪದಿಂದ ಮಕ್ಕಳನ್ನು ದೂರ ಮಾಡಲು ಇಲ್ಲಿನ ಬಿಜಿಎಸ್ ಶಾಲೆ ಇಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಹಾಗಾದರೆ ಏನು ಆ ಕಾರ್ಯಕ್ರಮ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದ ಬಿಜಿಎಸ್ ಆಂಗ್ಲ ಶಾಲೆ ಸದಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಲ್ಲಿ ಎತ್ತಿದ ಕೈ. ಈ ಹಿಂದೆ ಗೌರಿ ಗಣೇಶ ಹಬ್ಬದ ವೇಳೆ ಗಣಪತಿ ಮೂರ್ತಿಗಳನ್ನು ಮಕ್ಕಳಿಂದಲೇ ತಯಾರು ಮಾಡಿಸಿ ಆ ಗಣೇಶ ಮೂರ್ತಿಗಳಲ್ಲಿ ಬೀಜ ಹಾಕಿ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಬದಲು ಮಣ್ಣಿನಲ್ಲಿ ಹೂಳುವ ಮೂಲಕ ಮೂರ್ತಿಯಲ್ಲಿ ಹಾಕಿರುವ ಬೀಜ ಮೊಳಕೆಯೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆಸಲು ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸಿ ಸೈ ಎನಿಸಿಕೊಂಡಿತ್ತು. ಇದೀಗ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ಮತ್ತೊಮ್ಮೆ ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಚಿಕ್ಕಬಳ್ಳಾಪುರದ ಬಿಜಿಎಸ್ ಆಂಗ್ಲ ಶಾಲೆಯಲ್ಲಿ ಇಂದು ಎಥ್ನಿಕ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಮೊದಲೇ 4 ಗೋಡೆಗಳ ಮಧ್ಯೆ ಪಠ್ಯ ಪುಸ್ತಕಗಳನ್ನು ಹಿಡಿದು ಬಂದಿಯಾಗಿದ್ದ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಈ ಕಾರ್ಯಕ್ರಮದಲ್ಲಿ ರೆಕ್ಕೆ ಬಿಚ್ಚಿದ ಪಕ್ಷಿಗಳಂತೆ ಮಕ್ಕಳು ಹಾರಾಡಿದವು. ಬಗೆ ಬಗೆಯ ಬಟ್ಟೆ ಧರಿಸಿ ಶಾಲೆಗೆ ಆಗಮಿಸಿದ ಮಕ್ಕಳು ರ್ಯಾಂಪ್ ವಾಕ್ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಖುಷಿ ಪಟ್ಟಿದ್ದು ಒಂದು ಕಡೆಯಾದರೆ, ದೀಪಾವಳಿ ಹಬ್ಬದ ವಿಶೇಷತೆ ಬಗ್ಗೆ ಮಾಹಿತಿ ಪಡೆದು ಮತ್ತಷ್ಟು ಖುಷಿಯಾದರು.
ಈ ವೇಳೆ ಮಾತನಾಡಿದ ಸಂಸ್ಥೆಯ ಶಿಕ್ಷಕರು ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಶಾಲೆಯಲ್ಲಿ ಎಥ್ನಿಕ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆಯಿಂದಲೇ ಮಕ್ಕಳಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಶಾಲೆಗೆ ರಜೆ ನೀಡಲಾಗಿದ್ದು, ದೀಪಾವಳಿ, ನರಕ ಚತುರ್ದಶಿ, ಬಲಿಪಾಡ್ಯಮಿ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗಿದೆ. ಪ್ರತಿ ವರ್ಷ ಎಥ್ನಿಕ್ ಡೇ ಸೇರಿದಂತೆ ದೀಪಾವಳಿ ಆಚರಣೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಜಯಶ್ರೀ, ಭಾರತೀಯ ಸಂಸ್ಕೃತಿ ಅನೇಕ ಸಂಪ್ರದಾಯಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆ ಕೊಂಡೊಯ್ಯೋ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಲ್ಚರಲ್ ಎಥ್ನಿಕ್ ಡೇ ಕಾರ್ಯಕ್ರಮವನ್ನು ಮಾಡ್ತಾ ಬಂದ ನಿಟ್ಟಿನಲ್ಲಿ 60ಕ್ಕೂ ಹೆಚ್ಚು ದೇಶೀಯ ಆಟಗಳನ್ನ ಮಕ್ಕಳಿಗೆ ತಿಳಿಸೋ ಮೂಲಕ ಮತ್ತು ನಮ್ಮ ಅನೇಕ ಉಡುಗೆ ತೊಡುಗೆಗಳನ್ನು ನಡೆಸಿ ನಮ್ಮ ಸಂಪ್ರದಾಯಗಳನ್ನ ತಿಳಿಸಿ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳ ಒಂದು ಉಡುಗೆ ತೊಡುಗೆಗಳು ಮತ್ತು ಆಚಾರ ವಿಚಾರಗಳನ್ನ ತಿಳಿಸೋ ಜೊತೆಗೆ ಇನ್ನೊಂದು ನಾಡಿನಿಂದ ರಜೆ ಇದೆ. ಮಕ್ಕಳಿಗೆ ದೀಪಾವಳಿ ಹಬ್ಬದ ಬಗ್ಗೆ ನಾವು ನರಕ ಚತುರ್ದಶಿ ಅಂದ್ರೇನು ಮತ್ತು ಬಲಿಪಾಡ್ಯಮಿ ಅಂದ್ರೇನು ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ಅದರ ಒಂದು ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸಿ ಎಲ್ರಿಗೂ ಕೂಡ ಆ ಹಬ್ಬಗಳ ವಿಷಯ ತಿಳಿಸಿ ಮನೆಯಲ್ಲಿ ಒಂದು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸುವ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ದೀಪಾವಳಿಯ ಮುನ್ನಾ ದಿನ ಕಲ್ಚರಲ್ ಎಥ್ನಿಕ್ ಡೇ ಮತ್ತು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಇನ್ನು ಶಾಲೆಯ ವಿದ್ಯಾರ್ಥಿನಿ ಲಹರಿ ಮಾತನಾಡಿ, ಶಾಲೆಯಲ್ಲಿ ಇಂದು ಆಯೋಜಿಸಿರುವ ಎಥ್ನಿಕ್ ಡೇ ಹೆಚ್ಚು ಖುಷಿ ಕೊಟ್ಟಿದೆ. ಎಲ್ಲ ಮಕ್ಕಳು ಸಂತಸದಿಂದ ಇರಲು ಮತ್ತು ಸಂಸ್ಕೃತಿ ಕಲಿಯಲು ಇದು ಸಹಕಾರಿಯಾಗಿದೆ. ನೃತ್ಯ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿದ್ದುವು. ಮಕ್ಕಳು ವಿಶೇಷ ಉಡುಗೆ ತೊಡುಗೆಯಿಂದ ಕಂಗೊಳಿಸಿದರು. ಇನ್ನು ಇಂತಹ ಕಾರ್ಯಕ್ರಮಗಳು ಶಾಶ್ವತವಾಗಿ ಸ್ಮರಣೆಯಲ್ಲಿರುತ್ತವೆ ಎಂದು ಖುಷಿಯಿಂದ ಹೇಳಿದಳು. ಇವತ್ತು ನಮ್ಮ ಸ್ಕೂಲಲ್ಲಿ ಎಥ್ನಿಕ್ ಡೇ ಆಚರಿಸ್ತಿದ್ದಾರೆ. ಎಥ್ನಿಕ್ ಡೇ ಯಾಕೆ ಆಚರಿಸ್ತಾರೆ? ಎಲ್ಲ ಮಕ್ಕಳು ಅವರವರು ಸಂತೋಷವಾಗಿರಲಿ ಅಂತ ಆಚರಿಸ್ತಾರೆ. ಮತ್ತು ಎಥ್ನಿಕ್ ಡೇ ಅಂದರೆ ಲೈಕ್ ನಮ್ಮ ಕಲ್ಚರ್ನ ಅದು ಕಂಟಿನ್ಯೂ ಮಾಡಿಕೊಡುತ್ತೆ. ಆ್ಯಂಡ್ ಬೇರೆ ಬೇರೆ ದೇಶದ ಕಲ್ಚರು, ನಮ್ಮ ಕಲ್ಚರು ಆ್ಯಂಡ್ ವಿವಿಧ ಭಾಷೆ ಎಲ್ಲ ನಾವು ಎಲ್ಲ ಎಥ್ನಿಕ್ ಡೇಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಬೇರೆ ಬೇರೆ ಡ್ಯಾನ್ಸಸ್ ಇತ್ತು, ಎಷ್ಟೊಂದು ಜನ ಡ್ಯಾನ್ಸ್ ಆಡಿದ್ರು. ಎಲ್ಲರೂ ಖುಷಿಯಿಂದ ಕಲರ್ಫುಲ್ಲಾಗಿ ಕಾಣ್ತಾಯಿದ್ರು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ರೆಡಿಯಾಗಿದ್ದರು. ಅದು ನೋಡೋಕ್ಕೆ ಒಂಥರ ಖುಷಿಯಾಗಿ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಇವತ್ತು ಎಥ್ನಿಕ್ ಡೇ ಮಾಡಿದ್ದಾರೆ. ಅದಕ್ಕೆ ನಾನು ಚೆನ್ನಾಗಿ ಲೈಕ್ ರೆಡಿಯಾಗಿ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಈ ಥರ ಸ್ಕೂಲ್ಸಲ್ಲೆಲ್ಲ ಅಷ್ಟೇ ಮಾಡೋಕ್ಕಾಗೋದು. ಒಂದು ಸತಿ ಸ್ಕೂಲ್ಸ್ ಕಾಲೇಜೆಲ್ಲ ಆದಮೇಲೆ ಈ ಥರ ಚಾನ್ಸ್ ಸಿಗಲ್ಲ ನಮಗೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿನಿಯರಿಗೆ ಋತುಚಕ್ರದ ಸಂದರ್ಭದಲ್ಲಿ ವಿಶ್ರಾಂತಿ ಪಡೆಯಲು ತಂಗಿ ಮನೆ ದಾನಿಗಳ ಸಹಕಾರದಿಂದ ಸರ್ಕಾರಿ SSEA ಪದವಿ ಪೂರ್ವ ಕಾಲೇಜಿನಲ್ಲಿ ತೆರೆಯಲಾಗಿದೆ ಎಂದು ಪ್ರಾಂಶುಪಾಲ GV ಶ್ರೀನಿವಾಸ್ ತಿಳಿಸಿದರು. ಗೌರಿಬಿದನೂರು ನಗರದ ಸರ್ಕಾರಿ SSEA ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಿಶ್ರಾಂತಿ ಕೊಠಡಿ ನೀಡುವ ಹೃದಯ ಫೌಂಡೇಶನ್ ಸಹಕಾರದಿಂದ ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲ GV ಶ್ರೀನಿವಾಸ್ ಅವರು, ಕಾಲೇಜಿನಲ್ಲಿ 500 ವಿದ್ಯಾರ್ಥಿನಿಯರಿದ್ದು ಅವರ ಮಾಸಿಕ ಚಕ್ರದ ಅವಧಿಯಲ್ಲಿ ಸುರಕ್ಷಿತವಾಗಿರಲು ಈ ಕೊಠಡಿ ನಿರ್ಮಾಣ ಮಾಡಲಾಗಿದ್ದು, ಇದರಿಂದ ವಿದ್ಯಾರ್ಥಿಗಳ ಹಾಜರಾತಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಗೌರಿಬಿದನೂರಿನ ಸರ್ಕಾರಿ SSEA ಪದವಿ ಪೂರ್ವ ಕಾಲೇಜಿನ ಹೊಸ ಬ್ಲಾಕಲ್ಲಿ ಹೆಣ್ಮಕ್ಳಿಗೋಸ್ಕರ ಅವರ ಏನು ಪ್ರತಿ ತಿಂಗಳು ಅವರಿಗೆ ಆಗ್ತಕ್ಕಂತಹ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ ಟೈಮಲ್ಲಿ ಅವರಿಗೆ ವಿಶ್ರಾಂತಿಗಾಗಿ ಒಂದು ಪ್ರತ್ಯೇಕವಾದ ಒಂದು ಕೊಠಡಿ ಅವಶ್ಯಕತೆ ಇತ್ತು. ಇದನ್ನು ನಾವು ಇಲ್ಲಿ ತಂಗಿ ಮನೆ ಅಥವಾ ಪಿಂಕ್ ರೂಮ್ ಅನ್ನೋ ಒಂದು ಹೆಸರಲ್ಲಿ ನಾವು ಕಲ್ಪಿಸಿದ್ವಿ. ಬೆಂಗಳೂರಿನ ಹೃದಯ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕ ಆಂಥೋನಿ ಸಾಜಿತ್ ಮಾತನಾಡಿ, ಸಂಸ್ಥೆಯಿಂದ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಋತುಚಕ್ರದ ಸಂದರ್ಭದಲ್ಲಿ ವಿಶ್ರಾಂತಿ ಹಾಗೂ ಅಗತ್ಯ ಕ್ರಮಗಳಿಗಾಗಿ ಈ ತಂಗಿ ಮನೆ ವ್ಯವಸ್ಥೆ ಮಾಡಲಾಗಿದೆ. ಕಾಲೇಜಿನ ಕೊಠಡಿಗಳಲ್ಲಿ ಸಂಸ್ಥೆಯಿಂದ ಹೆಣ್ಣು ಮಕ್ಕಳ ಅವಶ್ಯಕತೆಗಾಗಿ ವಿಶ್ರಾಂತಿ ಪಡೆಯಲು ಸೂಕ್ತ ವ್ಯವಸ್ಥೆಯ ಜೊತೆಗೆ ಪ್ಯಾಡ್ ಇನ್ನಿತರ ವ್ಯವಸ್ಥೆಯನ್ನು ಸಂಸ್ಥೆಯಿಂದ ಮಾಡಲಾಗಿದೆ.
ಈ ರೀತಿಯ ತಂಗಿ ಮನೆಗಳ ವ್ಯವಸ್ಥೆ ಈಗಾಗಲೇ ವಿವಿಧೆಲ್ಲೆಡೆ ಮಾಡಲಾಗಿದ್ದು ಇದರಿಂದ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಪಿಂಕ್ ರೂಮ್ ಅನ್ನೋದು ಇದು 5th ಪಿಂಕ್ ರೂಮ್ ನಮ್ಮದು. ಇದುವರೆದ ಫೌಂಡೇಶನ್ ಪಾಯನಿಯರ್ ಇದು 5th ಪಿಂಕ್ ರೂಮ್ ಮಾಡ್ತಾ ಇದ್ವಿ. ಗೌರಿಬಿದನೂರು ಪ್ರಾಬ್ಲಿ ಇಸ್ ಫಸ್ಟ್ ಪಿಂಕ್ ರೂಮ್. ಸೊ 4 ಕೋಲಾರಲ್ಲಿ ಮಾಡಿದ್ವಿ, ಇದು 5ನೇದು. ಬೇಸಿಕಲಿ 11% ಆಬ್ಸೆಂಟಿಸಮ್ ಡ್ಯೂ ಟು ಡ್ಯೂರಿಂಗ್ ದ ಮೆನ್ಸ್ಟ್ರಲ್ ಸೈಕಲ್. ಮಕ್ಕಳು ಮನೆಗೆ ಹೋಗೋದು ಆಬ್ಸೆಂಟಿಸಮ್ ಆಗೋದು 11% ಇರೋದನ್ನು ಎಷ್ಟು ಕಡಿಮೆ ಮಾಡ್ಬೋದು ಅನ್ನೋದು ದಟ್ ಇಸ್ ದ ಫೋಕಸ್ ವಾಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್. ಅದನ್ನು ಈವನ್ ವಿ ಆರ್ ಗೌರ್ಮೆಂಟ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಕಾಲೇಜ್ ಸ್ಕೂಲ್ಗೂ ಇದೆಲ್ಲ ಈ ಫೆಸಿಲಿಟಿ ಬಂದರೆ ಚೆನ್ನಾಗಿರುತ್ತೆ ಅಂತ. ವಿ ಹೋಪ್ ಫಾರ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ. ನಾವೇನು ಮಾಡ್ತೀವೋ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್,
ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, ಡಿವಿಜಿ ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನನಗೂ ಸಚಿವ ಸ್ಥಾನ ನೀಡಲೇಬೇಕು, ಹೈಕಮಾಂಡ್ ಅವಕಾಶ ನೀಡುವ ಭರವಸೆ ನನಗಿದೆ ಎಂದು ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಹೇಳಿದ್ದಾರೆ. ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಮಾಡಿದಂತೆ ರಾಜ್ಯದಲ್ಲೂ ಸಂಪುಟ ವಿಸ್ತರಣೆ ಆಗಲಿ ಎಂದು ನಂಜೇಗೌಡ ಒತ್ತಾಯಿಸಿದ್ದಾರೆ. ಕೋಲಾರದ ಕೋಮುಲ್ ಕಚೇರಿಯಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಮಾತನಾಡಿ, ಗುಜರಾತ್ ಮಾದರಿಯಲ್ಲಿ ರಾಜ್ಯದಲ್ಲೂ ಸಚಿವ ಸಂಪುಟ ವಿಸ್ತರಣೆ ಆಗಲಿ ಎಂದು ಒತ್ತಾಯಿಸಿರುವ ಮಾಲೂರು ಶಾಸಕ KY ನಂಜೇಗೌಡ ಅವರು, ನನಗೂ ಸಚಿವ ಸ್ಥಾನ ನೀಡಲೇಬೇಕು, ಹೈಕಮಾಂಡ್ ಅವಕಾಶ ನೀಡುವ ವಿಶ್ವಾಸ ಎಂದು ಹೇಳಿದರು. 2.5 ವರ್ಷಕ್ಕೆ ರಾಜೀನಾಮೆ ನೀಡುವ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಗೆ ನನ್ನ ಬೆಂಬಲ ಇದೆ. ನಾವು ಶಾಸಕರಾಗಲು ಬಹಳ ಕಷ್ಟಪಟ್ಟಿದ್ದೇವೆ, ನಮಗೂ ಮಂತ್ರಿ ಸ್ಥಾನ ಬೇಕು ಎಂದರು. ಗುಜರಾತ್ ಅಲ್ಲಿ ಬಿಜೆಪಿ ಎಲ್ಲ ರಾಜೀನಾಮೆ ಕೊಟ್ಟು ಹೊಸಬರು ಕೊಟ್ಟಿಲ್ವಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅವರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲೀಸಾಗಿ ಗೆದ್ದುಬಿಟ್ಟಿದ್ವಿ. ಅಷ್ಟು ಸಲೀಸಾಗಿ ಗೆದ್ದಿದ್ದು ಕಷ್ಟಪಟ್ಟು ಎಷ್ಟು ಜನ MLA ಆಗಿದ್ವಿ? ಎಲ್ಲ MLA ಮಂತ್ರಿ ಆಗಕ್ಕಾಗ್ಲಿಲ್ಲ. ಕೆಲವರಿಗೆಲ್ಲ ಮಂತ್ರಿಗಳಾಗವ್ರೆ. ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ನಾನು ಕೆಳ ಹಂತದ ಎಲ್ಲ ಅಧಿಕಾರ ಅನುಭವಿಸಿದ್ದೇನೆ. ನಾನು ಮಂತ್ರಿ ಆಗುವ ಆಸೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು, ನಮಗೂ ಅವಕಾಶ ಬೇಕು. CM ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ, ಅದೆಲ್ಲ ಹೈಕಮಾಂಡ್ ನಿರ್ಧಾರ. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಒಮ್ಮತ ಇಲ್ಲ, ಅದಕ್ಕಾಗಿ 4 ಶಾಸಕರು, 2 MLC ಇದ್ದರೂ ಮಂತ್ರಿ ಸ್ಥಾನ ಕೋಲಾರ ಜಿಲ್ಲೆಗೆ ಸಿಕ್ಕಿಲ್ಲ ಎಂದರು. ಈಶ್ವರ್, CTV ನ್ಯೂಸ್, ಕೋಲಾರ. ರಾಷ್ಟ್ರಭಕ್ತಿ ಮತ್ತು ಶಿಸ್ತಿನ ಸಂಕೇತವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೃಹತ್ ಪಥಸಂಚಲನ ನಡೆಸಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘದ ಚಟುವಟಿಕೆ ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ಬೆನ್ನಲ್ಲೇ ನಡೆದ ಈ ಪಥಸಂಚಲನ ಆಕರ್ಷಕವಾಗಿತ್ತು. RSS ಸ್ವಯಂ ಸೇವಕರು ಗಣವೇಷಧಾರಿಯಾಗಿ ಶ್ರೀನಿವಾಸಪುರ ಬಾಲಕಿಯರ ಕಾಲೇಜು ಆವರಣದಿಂದ ಪಥಸಂಚಲನ ಆರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಕೋಲಾರ ಜಿಲ್ಲೆಯ ಮಾವಿನ ತವರೂರು ಎಂದೇ ಖ್ಯಾತಿಯಾಗಿರುವ ಶ್ರೀನಿವಾಸಪುರದಲ್ಲಿ RSS ಕಾರ್ಯಕರ್ತರ ಹೆಜ್ಜೆ ಸದ್ದು ಮೊಳಗಿತ್ತು. ನೂರಾರು ಸಂಖ್ಯೆಯ ಸ್ವಯಂ ಸೇವಕರು ಪೂರ್ಣ ಗಣವೇಷಧಾರಿಗಳಾಗಿ ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದರು.
ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಿಸ್ತುಬದ್ಧ ಪಥಸಂಚಲನ ಸಾಗಿತು. ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಹೆಡಗೇವಾರ್ ಮತ್ತು ಭಾರತ ಮಾತೆಯ ಭಾವಚಿತ್ರವನ್ನು ಹೊತ್ತು ಮೆರವಣಿಗೆ ಬ್ಯಾಂಡ್ ಸೆಟ್ನೊಂದಿಗೆ ಸಾಗಿತು. ಕಾರ್ಯಕ್ರಮದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಪಥಸಂಚಲನದ ಉದ್ದಕ್ಕೂ ಜನಸಾಮಾನ್ಯರು ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ವೀಕ್ಷಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಂಚಲನ ಆರಂಭವಾದ ಸ್ಥಳದಲ್ಲಿ ಹಾಗೂ ಸಾಗುವ ಮಾರ್ಗಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಶಾಂತಿಯುತವಾಗಿ ಪಥಸಂಚಲನ ಮುಕ್ತಾಯಗೊಂಡಿತ್ತು. ಈ ಸಂಚಲನದ ಮುಖ್ಯ ಉದ್ದೇಶ ರಾಷ್ಟ್ರದ ಐಕ್ಯತೆ ಮತ್ತು ಸಂಘಟನೆಯ ಸಂದೇಶವನ್ನು ಸಾರುವುದಾಗಿದೆ ಎಂದು ಆರ್ಎಸ್ಎಸ್ ಪ್ರಮುಖರು ತಿಳಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆ ತಾಲೂಕಿನ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35ರ ಜಮೀನನ್ನು ನಿವೇಶನಗಳಿಗೆ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದರು. ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಮಾತನಾಡಿ, ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಬೀಚಗಾನಹಳ್ಳಿ, ತಳವಾರದಿನ್ನೆ, ಬಂದಾರ್ಲಹಳ್ಳಿ, ಬಾಲೇನಹಳ್ಳಿ ಗ್ರಾಮಗಳಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಸೇರಿ ಸುಮಾರು 192 ಮಂದಿ ನಿವೇಶನ ರಹಿತ ಫಲಾನುಭವಿಗಳಿರುತ್ತಾರೆ. ಇವರಿಗೆ ನಿವೇಶನಗಳನ್ನು ನೀಡಲು ಸ್ಥಳಾವಕಾಶದ ಕೊರತೆ ಇದ್ದು, ಇವರಿಗೆ ನಿವೇಶನಗಳನ್ನು ನೀಡಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ರಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಸರ್ಕಾರಿ 8.23 ಗುಂಟೆ ಜಮೀನಿದ್ದು, ಈ ಜಮೀನಿನನ್ನು ತಾವುಗಳು ಗ್ರಾಮ ಪಂಚಾಯಿತಿಗೆ ಮಂಜೂರು ಮಾಡಿಕೊಟ್ಟರೆ ಸುಮಾರು ಫಲಾನುಭವಿಗಳಿಗೆ ನಿವೇಶನಗಳನ್ನು ನೀಡಬಹುದು ಎಂದು ಒತ್ತಾಯಿಸಿದರು. 8 ಎಕರೆ 23 ಗುಂಟೆ ಗೋಮಾಳ ಜಮೀನಿದ್ದು, ಈ ಜಮೀನಿನಲ್ಲಿ ನಮ್ಮ ಬೀಚಗಾನಹಳ್ಳಿ ವ್ಯಾಪ್ತಿಗೆ ಬರುವ ಬೀಚಗಾನಹಳ್ಳಿ, ರಾಮಗಾನಹಳ್ಳಿ, ಬಂದಾರಹಳ್ಳಿ, ತಲಾರ್ದಿನ್ನೆ ಗ್ರಾಮಗಳಲ್ಲಿ ಅನೇಕ ಹಿಂದುಳಿದ ವರ್ಗದ ಜನಾಂಗದವರು, ಅಲ್ಪಸಂಖ್ಯಾತರು, SC/ST ಸಮುದಾಯದವರು ತುಂಬ ಜನ ಇದ್ದಾರೆ. ಇಂಥವ್ರಿಗೆ ಮನೆ ಸಹ ಇರಲ್ಲ, ಜಾಗ ಇಲ್ಲ. ಕೆಲವೊಂದು ಮನೆಯಲ್ಲಿ ತುಂಬ ಜನ 10 ರಿಂದ 15 ಜನ ಇರ್ತಾರೆ, 3 ಜನ ಮಕ್ಕಳಿರ್ತಾರೆ, ಅವರಿಗೆ ಒಂದು ಜಾಗ ಇರೋದಿಲ್ಲ. ಆದ್ದರಿಂದ ನಾವು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವ್ರಿಗೆ ಒಂದು ಈ ಜಾಗದಲ್ಲಿ ನಿವೇಶನ ಮತ್ತು ಕಟ್ಕೊಳ್ಳಲು ಜಾಗ ಕೊಡಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಸದರಿ ಸ್ವತ್ತಿನಲ್ಲಿ ಈ ಹಿಂದೆ ಬೇರೊಬ್ಬರು ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಮುಂದಾಗಿದ್ದು, ಈ ವಿಚಾರದಲ್ಲಿ ತಹಸೀಲ್ದಾರ್ ಅವರೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸಲು ಮುಂದಾಗಿರುವುದನ್ನು ಸ್ಮರಿಸಬಹುದು. ಈ ಸಂದರ್ಭದಲ್ಲಿ ದಪ್ಪರ್ತಿ ವೆಂಕಟನರಸಪ್ಪ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನರಸಿಂಹಮೂರ್ತಿ, ಉಪಾಧ್ಯಕ್ಷರು ಹಾಲು ಉತ್ಪಾದನೆ ಸಂಘ ನಂಜುಂಡ, ದಪ್ಪರ್ತಿ ಗೋಪಾಲರವರು, ಬೀಚಗಾನಹಳ್ಳಿ ಬಲರಾಮಪ್ಪ, ನಂದೀಶ್, ಬಲರಾಜು, ಕಿರಣ್, ನಾಗೇಶ್, ಗಂಗರಾಜು, ನಂಜುಂಡ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಬಳಿ ರಸ್ತೆ ಟೋಲ್ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನ ವಿರೋಧಿಸಿ ಇದೇ ತಿಂಗಳ 27ರಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಪಕ್ಷಾತೀತವಾಗಿ ಮುಖಂಡರುಗಳು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಅವೈಜ್ಞಾನಿಕವಾಗಿ ರೈತರಿಗೆ ಹಾಗೂ ಸ್ಥಳೀಯರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಅವಶ್ಯಕತೆ ಇಲ್ಲದೆ ಹೋದರೂ ಇಲ್ಲಿಗೆ ರಸ್ತೆ ಟೋಲ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಯಾವುದೋ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಟೋಲ್ ಬರೆ ಎಳೆಯುವ ಕೆಲಸವನ್ನ ಮಾಡುತ್ತಿರುವಂತಹ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದೇ ತಿಂಗಳ 27ರಂದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ವಾಹನಗಳು ಓಡಾಟವೇ ಇಲ್ಲ. ಇಲ್ಲಿ ಓಡಾಡುವಂತಹ ಚಿಕ್ಕ ಪುಟ್ಟ ದ್ವಿಚಕ್ರ ವಾಹನಗಳು, ಆಟೋಗಳು ಬಿಟ್ಟರೆ ಯಾವುದೂ ಇಲ್ಲ. ಅಂತಹ ವಾಹನಗಳಿಗೆ ಇವರು ಸುಂಕ ಕಟ್ಟಿದರೆ ರೈತರು ಎಲ್ಲಿಂದ ತರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು.
27ರ ಒಳಗಾಗಿ ಇದನ್ನ ತಡೆಯದೇ ಹೋದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ, ಅದರಿಗೆ ನಾವು ಸಹಕಾರ ಕೊಡ್ತೀವಿ. ಜೊತೆಗೆ ಇಡೀ ಆ ಭಾಗದ ಕಸಬಾ ಹೋಬಳಿ, ಕಡಬ ಹೋಬಳಿ ಎಲ್ಲ ರೈತರು ಇರ್ಬೋದು, ಮಹಿಳೆಯರು ಇರ್ಬೋದು ಮತ್ತು ವ್ಯಾಪಾರಸ್ಥರು ಇರ್ಬೋದು, ಎಲ್ಲ ಅವತ್ತು 27ನೇ ತಾರೀಕು ಅದರೊಳಗಡೆ ಏನಾದರೂ ಸರ್ಕಾರ ವಾಪಸ್ ತಗೊಳ್ಳದೇ ಇದ್ದರೆ 27ನೇ ತಾರೀಕು ನಾವು ಸಾಂಕೇತಿಕವಾಗಿ ಮೌನವಾಗಿ ಧರಣಿ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ನಾವು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಅದರಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಅದನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಯಲ್ಲಿರ್ಬೋದು, ಸರ್ಕಾರ ಇರ್ಬೋದು, ಅದನ್ನು ಕೂಡಲೇ ವಾಪಸ್ ತೊಗೊಬೇಕು. ಇದು ಏನಾದರೂ ತಗೊಂಡಿಲ್ಲ ಅಂತಂದರೆ ನಮ್ಮದು ಏನು ಪ್ರತಿಭಟನೆ ಗಟ್ಟಿ ಆಗ್ತದೆ. ನಾವು ಯಾವುದೇ ಕಾರಣಕ್ಕೆ ತೆಗೆಯೋರ್ಗೂ ಬಿಡೋದಿಲ್ಲ. ಅದಾದಮೇಲೆ ಕಾನೂನು ಹೋರಾಟ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ನು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ಅವರು ರಸ್ತೆಯಲ್ಲಿ ಟೋಲ್ ಆಗುತ್ತಿದ್ದನ್ನು ತಡೆದು ಯಾವುದೇ ಕಾರಣಕ್ಕೂ ಇಲ್ಲಿ ಟೋಲ್ ಆಗಬಾರದೆಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗದ ಜನಪ್ರತಿನಿಧಿಗಳು ಸಹ ಇಂತಹ ಅವೈಜ್ಞಾನಿಕ ಟೋಲ್ ವಿರುದ್ಧ ಹೋರಾಟ ಮಾಡಬೇಕಿದ್ದು, ಇಲ್ಲಿ ಟೋಲ್ ನಿರ್ಮಾಣವಾಗುವುದರಿಂದ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತದೆ. ಪ್ರತಿನಿತ್ಯ ಗುಬ್ಬಿ ಪಟ್ಟಣಕ್ಕೆ ಬರುವಂತಹ ರೈತರಿಗೆ, ವ್ಯವಹಾರಸ್ಥರಿಗೆ, ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯಾಗುತ್ತದೆ ಎಂದು ಅವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಹೊನ್ನಗಿರಿ ಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಲೋಕೇಶ್, ಮುಖಂಡರಾದ ಜಯದೇವಕುಮಾರ್, ಶಿವಕುಮಾರ್ ಹೊಸಳ್ಳಿ, ರೇಣುಕಾ ಪ್ರಸಾದ್, ನರೇಶ್, ಮಂಜುನಾಥ್, ಮಹದೇವಯ್ಯ, ಸಿಕೆ ಪ್ರಕಾಶ್, ಸಿಕೆ ಕುಮಾರ್, ಬಸವರಾಜು ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಚೇತನ್, ಸಿಟಿವಿ ನ್ಯೂಸ್, ಗುಬ್ಬಿ. ಕರ್ನಾಟಕ ಗೃಹ ಮಂಡಳಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯ ದೊಡ್ಡ ಹೆಜ್ಜಾಜಿ, ವೆಂಕಟೇಶಪುರ, ಕಾರೇಪುರ, ಅಯ್ಯನಹಳ್ಳಿ, ಖಾಸಾಘಟ್ಟ ಗ್ರಾಮಗಳ 2760 ಎಕರೆ ಭೂಮಿ ಸ್ವಾಧೀನಕ್ಕೆ ಮುಂದಾಗಿರುವುದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಹೋರಾಟ ಸಮಿತಿಯಿಂದ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಉಗ್ರಪ್ಪ ಮಾತನಾಡಿ, ಸರ್ಕಾರ ಕರ್ನಾಟಕ ಗೃಹ ಮಂಡಳಿ ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸುತ್ತಿದೆ. ಈ ಭಾಗದಲ್ಲಿ ಇರುವುದೇ ಫಲವತ್ತಾದ ಭೂಮಿ. ಇದನ್ನೇ ನಂಬಿ ರೈತರು ಜೀವನ ನಡೆಸುತ್ತಿದ್ದಾರೆ. 90% ಮಂದಿ ಹೈನುಗಾರಿಕೆ ಅವಲಂಬಿಸಿದ್ದಾರೆ. ಈಗಾಗಲೇ 5700 ಎಕರೆ ಭೂಮಿಯನ್ನು ಕ್ವಿನ್ ಸಿಟಿಗಾಗಿ ವಶಪಡಿಸಿಕೊಂಡಿದೆ. ಈಗ 50:50 ಅನುಪಾತದಲ್ಲಿ ಕೆಎಚ್ಬಿ ಭೂಸ್ವಾಧೀನ ಮಾಡಿಕೊಳ್ಳುತ್ತಿದೆ. ಇದಕ್ಕೆ 5 ಹಳ್ಳಿಗಳ ಜನರ ತೀವ್ರ ವಿರೋಧವಿದೆ. ಇದನ್ನು ಖಂಡಿಸಿ ಅಕ್ಟೋಬರ್ 28ರಂದು ಬೃಹತ್ ಹೋರಾಟ ನಡೆಸಲಾಗುವುದು ಎಂದರು. ಪ್ರಾಂತ ರೈತ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಬೆಳುವಂಗಲ ಪ್ರಭಾ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರ ಅತ್ಯಂತ ವೇಗವಾಗಿ ರೈತರ ಭೂಮಿ ಕಸಿದುಕೊಳ್ಳುತ್ತಿದೆ. ಈಗಾಗಲೇ ಸರ್ಕಾರ ಹೆದ್ದಾರಿ, ಕೆಐಎಡಿಬಿ, ಪೆರಿಫೆರಲ್ ರಸ್ತೆ, ಏರೋಸ್ಪೇಸ್, ಕ್ವಿನ್ ಸಿಟಿ ಹೀಗೆ ಹಲವು ಹೆಸರುಗಳಲ್ಲಿ ಭೂಸ್ವಾಧೀನ ಮಾಡಿಕೊಂಡು ರೈತರನ್ನು ಒಕ್ಕಲೆಬ್ಬಿಸುತ್ತಿದೆ. ರೈತರಿಂದ ಭೂಮಿಯನ್ನು ಕಿತ್ತುಕೊಂಡರೆ ರೈತರ ಜೀವನ ಬೀದಿಗೆ ಬರಲಿದೆ. ಈ ಭಾಗದಲ್ಲಿ ರೈತರು ಸಲ್ಲಿಸಿದ ನಮೂನೆ 57 ಅರ್ಜಿಗಳನ್ನು ಸಾರಾಸಗಟಾಗಿ ವಜಾ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಗಾಗಿ ಅಕ್ಟೋಬರ್ 28ರಂದು ತಾಲೂಕು ಮತ್ತು ಜಿಲ್ಲಾದ್ಯಂತ ಸರ್ಕಾರ ಮಾಡುತ್ತಿರುವ ಭೂಸ್ವಾಧೀನವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ತಾರೀಕು ನಾವು ದೊಡ್ಡ ಪ್ರಮಾಣದೊಳಗಡೆಗೆ ಇಡೀ ತಾಲೂಕಿನ ರೈತರಿಗೆಲ್ಲ ಒಂದು ಜಾಗೃತಿ ಮೂಡಿಸಿ ಅವ್ರಿಗಿಂಥದ್ದು ನಡೀತಾ ಇದೆ. ನಮ್ಮ ತಾಲೂಕಿನಲ್ಲಿ ಇವತ್ತು ನಮ್ಮ ಬೆಳವಂಗಲ ಹೋಬಳಿಯ 4 ಗ್ರಾಮ ನಾಳೆ ಎಲ್ಲೂ ಆಗ್ಬೋದು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟು 28ನೇ ತಾರೀಕಿಗೆ ಬೃಹತ್ ಪ್ರಮಾಣದ ಒಂದು ಮೆರವಣಿಗೆ ಮಾಡ್ತೀವಿ. ತಾಲೂಕು ಕಚೇರಿ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳು ಬಂದು ಅಲ್ಲಿ ನಮ್ಮ ಮನವಿಯನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾಗಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ವಿತರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ನೇತೃತ್ವದಲ್ಲಿ ಅಕ್ಟೋಬರ್ 18ರಂದು ಔರಾದ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಪಟ್ಟಣದ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ರ್ಯಾಲಿಯು ಎಪಿಎಂಸಿ ವೃತ್ತದಿಂದ ಆರಂಭಗೊಂಡು ಕನ್ನಡಾಂಬೆ ವೃತ್ತ, ಬಸ್ ನಿಲ್ದಾಣದ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಹತ್ತಿರ ಸಮಾವೇಶಗೊಳ್ಳಲಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶಿವರಾಜ ಅಲ್ಮಾಜೆ ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರು ಹಾಗೂ ಮುಖಂಡರು ಆಗಮಿಸುವರು ಎಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರೆ ಎಲ್ಲ ನಮ್ಮ ರೈತರಿಗೆ ನಾನು ತಮ್ಗೆ ಕೇಳ್ತಾ ಮಾತಾಡಬೇಕು. ಸೋಯಾಬೀನ್ ಬಂದರ ಸೋಯಾಬೀನ್ ಹೆಸರು ಉರ್ದು ಸೋಯಾಬೀನ್ ಜೋಳ ತೊಗರಿ ಏನ್ ಮಾಡ್ಬೇಕು, ಏನ್ ಬೇಕು, ಏನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು? ಮುಖ್ಯಮಂತ್ರಿ ಬಂದಾರ, ಇನ್ಚಾರ್ಜ್ ಮಿನಿಸ್ಟರ್ ಖಂಡ್ರೆ ಬಂದಾರ, ರೆವಿನ್ಯೂ ಮಿನಿಸ್ಟರ್ ಬಂದಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಾರ. ಈ ಟೈಮ್ನಲ್ಲಿ ನಾನು ಹೋರಾಟ ಜೋರ್ನಲ್ಲಿ ಮಾಡಬೇಕು, ಜೋರ್ನಲ್ಲಿ ಹೋರಾಟ ಮಾಡಬೇಕು. ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ರೈತರು ಕಷ್ಟಪಟ್ಟು ಬೆಳೆಸಿದ ಉದ್ದು, ಹೆಸರು, ಸೋಯಾ, ಜೋಳ, ಹತ್ತಿ, ಕಬ್ಬು ಸೇರಿದಂತೆ ಎಲ್ಲ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿವೆ. ಜಾನುವಾರುಗಳು ಮರಣ ಹೊಂದಿದ್ದು, ಮನೆ, ರಸ್ತೆ, ಸೇತುವೆ, ಕೆರೆ ಕಟ್ಟೆಗಳು ಕೊಚ್ಚಿಕೊಂಡು ಹೋಗಿವೆ. ಔರಾದ್ ಹಾಗೂ ಕಮಲನಗರ ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚಿನ ಹಾನಿ ಸಂಭವಿಸಿದ್ದು, ಕೃಷಿಯನ್ನೇ ಅವಲಂಬಿಸಿದ ರೈತರು ದಿಕ್ಕುತೋಚದೆ ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ರೈತರ ಕಷ್ಟಗಳಿಗೆ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ. ಕೃಷಿ, ತೋಟಗಾರಿಕೆ, ಕಂದಾಯ ಸಚಿವರು ಇಲ್ಲಿವರೆಗೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿಲ್ಲ. ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡದೆ ಸರ್ಕಾರ ಕೇವಲ ಭರವಸೆಗಳನ್ನು ಮಾತ್ರ ನೀಡುತ್ತಿದೆ. ರೈತರಿಗೆ ಬೆಳೆ ವಿಮೆಯ ಸೌಲಭ್ಯವೂ ಸಿಕ್ಕಿಲ್ಲ. ಸಾಲ ಮಾಡಿ ಕೃಷಿಗೆ ಬಂಡವಾಳ ಹಾಕಿದ ರೈತರು ತೀವ್ರ ನೊಂದಿದ್ದಾರೆ. ಶೀಘ್ರ ಬೆಳೆ ಪರಿಹಾರ ಬಿಡುಗಡೆ ಮಾಡಿ ರೈತರ ನೋವುಗಳಿಗೆ ಸ್ಪಂದಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಪಕ್ಷದ ಮುಖಂಡರು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಹಾಗೂ ಎಲ್ಲ ಬೂತ್ಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ರೈತ ಮುಖಂಡರು, ಸಾರ್ವಜನಿಕರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶಾಸಕರು ಮನವಿ ಮಾಡಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ರಸ್ತೆ ಬದಿ ನಿಂತಿದ್ದ ಲಾರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನಾಯಕರಂಡನಹಳ್ಳಿ ಬಳಿ ನಡೆದಿದೆ. ರಾಜ್ಯ ಹೆದ್ದಾರಿ ಹಿಂದೂಪುರ ಯಲಹಂಕ ನಡುವಿನ ನಾಯಕರಂಡನಹಳ್ಳಿ ಬಳಿ ಈ ದುರ್ಘಟನೆ ಸಂಭವಿಸಿದ್ದು, ಬಸ್ಸಿನಲ್ಲಿದ್ದ 12 ಮಂದಿ ಗಾಯಗೊಂಡಿದ್ದು, 2 ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಪಾವಗಡದಿಂದ ಗೌರಿಬಿದನೂರು ತೆರಳುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಗೌರಿಬಿದನೂರು ಕಡೆಯಿಂದ ಮುಂದೆ ಸಾಗುತ್ತಿದ್ದ ಕಲ್ಲಿದ್ದಲು ಲಾರಿಯನ್ನು ಓವರ್ಟೇಕ್ ಮಾಡಲು ಹೋಗಿ ಲಾರಿಗೆ ಡಿಕ್ಕಿ ಹೊಡೆದಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ,
ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8311096623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಬೆಂಕಿ, ತಪ್ಪಿದ ಅನಾಹುತ.
ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಗಾಂಧಿ ವೃತ್ತದಲ್ಲಿ ನಡೆದಿದೆ. ವೈದ್ಯರೊಬ್ಬರಿಗೆ ಸೇರಿದ ಎಸ್ಟೀಮ್ ಕಾರು ವಾಟರ್ ವಾಶ್ ಮುಗಿಸಿ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ಆಗಮಿಸಿದೆ. ಪೆಟ್ರೋಲ್ ತುಂಬಿಸಿಕೊಂಡು ಕಾರು ಸ್ಟಾರ್ಟ್ ಮಾಡಿದ ಕೂಡಲೇ ಕಾರಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಬೆಂಕಿ ಸಿಬ್ಬಂದಿ ಬೆಂಕಿ ನಂದಿಸಿ ಆಗಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ಗುಬ್ಬಿ ತಾಲೂಕಿನ ಗುಡ್ಡದಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರುಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನ ಮಂಚಲದೊರೆ ಹಾಗೂ ನಲ್ಲೂರಿನಲ್ಲಿ ಇಂದು ಪಶು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಹಾಗೆ ಗೊಲ್ಲರಹಟ್ಟಿ ಮತ್ತು ತಿರುಮಲ ದೇವರಹಟ್ಟಿಯಲ್ಲಿ ಸಿಸಿ ರಸ್ತೆಗಳ ಗುದ್ದಲಿ ಪೂಜೆಯನ್ನು ಮಾಡುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಬಿದರೆ ಯತೀಶ್, ಬಸವರಾಜು, ರವೀಶ್, ಶಿವಾಜಿರಾವ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೀಪಾವಳಿ ಹಬ್ಬದ ಪೂಜೆಗೆ ತಳಿರು ತೋರಣ ಕಟ್ಟಲು ಹೋದ ನೇಪಾಳ ಮೂಲದ ಯುವಕ ಸಾವು. ವಿದ್ಯುತ್ ತಂತಿ ಮುಟ್ಟಿದ ಕೂಡಲೇ ಯುವಕ ಸಾವು. ವಿದ್ಯುತ್ ತಂತಿ ತಗುಲುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಬೌಬೌ ಕಾಟ. ಶ್ವಾನ ಸಾಮ್ರಾಜ್ಯವಾದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ನಾಯಿಗಳ ಹಾವಳಿಯಿಂದ ಅಧಿಕಾರಿ ಸಿಬ್ಬಂದಿ ಸುಸ್ತು. ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮ. 4 ವರ್ಷ ಪೂರೈಸಿದ ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆ ಲಾಭರಹಿತ ಉಪಕ್ರಮದಿಂದ ಆಸ್ಪತ್ರೆ ವಿಶೇಷ ಸೇವೆ. ಕೊನೆಗೂ ಸೆರೆ ಸಿಕ್ಕಿತು ನರಭಕ್ಷಕ ಹುಲಿ. ಸರಗೂರು ಸಮೀಪ ರೈತನ 2 ಕಣ್ಣು ಕಿತ್ತು ಬದುಕೆ ಅಂಧಕಾರ ಮಾಡಿದ ವ್ಯಾಘ್ರ. ಸತತ 3 ದಿನಗಳಿಂದ ನಡೆದ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.